ಹಿಂದೂಗಳ ಓಟಿನಿಂದ ಕರ್ನಾಟಕದ ಮುಖ್ಯಮಂತ್ರಿ ನಾವು ನಾ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಇಡೀ ಪ್ರತಿಯೊಂದು ಮನೆ ಸಹಿತ ಜನ ನಿರ್ಣಯ ಮಾಡ್ಯಾರ. ನಾ ಅಲ್ಲ, ಜನರ ಬಾಯಾಗ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗ ಬತ್ತು ಅವ್ರ ಪ್ರಧಾನಮಂತ್ರಿ ಆದ್ರು. ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಾಗಿ ಇಡೀ ದೇಶದ ಜನ ಅವ್ರ ಪ್ರಧಾನಮಂತ್ರಿ ಆದ್ರು. ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಈಗಾಗಲೇ ಡಿಸೈಡ್ ಮಾಡಿ ಇವತ್ತು ದೇಶಕ್ಕೆ ಕರ್ನಾಟಕವನ್ನು ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಬೇಡ. ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮೆ ಪಟಕ ಸುತ್ತಲಕ್ ಹೋದ್ರೆ ಹಿಂಗ್ ತೋಣಿ ಹೊಡಿತಾರ. ನೀನೇ ನೋಡ್ದಲ್ಲ ಹಂಗ ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವರೇನು ಮುಖ್ಯಮಂತ್ರಿ ಆಗ್ತಿದ್ರು. ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನ್ಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಮ್ಯಾಗನೆ ನೀರಿನ ತೆರಿಗೆ ತುಂಬಿರ್ತೀವಲ್ಲ ನಾವು, ಹೌದಿಲ್ಲ? ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದ್ರು ಇದ್ರೆ ನನಗೇನಾರು ಈ ಪ್ರಶ್ನೆ ಬಂದಿತ್ತಂದ್ರ ಮುಂದಿನ ಜನ್ಮದಾಗ ಏನಾಗಿ ಹೋಗ್ತೀನಂದ್ರ ಹಿಂದೂ ಆಗಿ ಹಾಲ ಮತದಾಗ ಹುಟ್ಲಿ, ದಲಿತರೊಳಗೆ ಹುಟ್ಲಿ, ನಾವು ಹಿಂದೂ ಆಗಿ ಹುಡ್ತೀವಿ ಅಂತ ಮಾತಾಡ್ತೀವಿ.